ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳು. ಶುಭ ಕೋರುವವರು ನಾಗರಾಜ್ ಮಡಿವಾಳರ್, ಲಕ್ಷ್ಮೇಶ್ವರ ತಾಲೂಕಾ ಪಂಚ ಗ್ಯಾರಂಟಿ ಅಧ್ಯಕ್ಷರು. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೀನಿ. ನಾನು ಲಕ್ಷ್ಮೇಶ್ವರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಮಡಿವಾಳರು. ಇವತ್ತು 12ನೇ ಶತಮಾನದಿಂದ ಹೋರಾಟದಲ್ಲಿ ಬಂದಿರತಕ್ಕಂಥ ಬಸವಣ್ಣರ ಜಯಂತಿಗಳನ್ನು ಸಮಸ್ತ ನಾಡಿನ ಜನತೆ ಭಾಳ ಸಡಗರ ಸಮಾರಂಭದಿಂದ ಆಚರಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಇವತ್ತು ಅವರು ನಡೆದು ಬಂದ ದಾರಿ ಮತ್ತು ಹಾದಿಗಳನ್ನು, ಬಸವಣ್ಣವರ ಹಾದಿಗಳನ್ನು ಹೆಜ್ಜೆಗೆ ಹೆಜ್ಜೆಯಾಗಿ ನಾವು ಕೂಡ ಮೆಲುಕು ಹಾಕೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ 12ನೇ ಶತಮಾನದಲ್ಲಿ ಅನುಭೋಗ ಮಂಟಪದಲ್ಲಿ ಕನಿಷ್ಠ ಹಿಂದುಳಿದ ವರ್ಗದ ಸಮಾಜವನ್ನು ಕಟ್ಟಿಕೊಂಡು ಹಡಪದಪ್ಪನವರು ಇರ್ಬೋದು, ಮಡಿವಾಳ ಮಾತಾಜಿಯವರು ಇರ್ಬೋದು, ಅಂಬಿಗರು ಇರ್ಬೋದು, ಅವತ್ತಿನ ಸಂದರ್ಭದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾನತೆ ಬಾಳ್ಬೇಕಂತೇಳಿ ಬಸವಣ್ಣವ್ರ ಸಂದೇಶನ ಸಾರಿದ್ರು. ಆ ಸಂದೇಶವನ್ನು ಬೆರೆತಾಗಿ ಹೋಗ್ತಾ ಇದೆ. ನಾವೆಲ್ಲ ಬಸವಣ್ಣರ ಜಯಂತಿಯ ಮೂಲಕ ನಾವು ನೀವೆಲ್ಲ ಸಮಾನತೆಯಾಗಿ ಬಾಳೋಣ, ಒಳ್ಳೆಯ ಮನಸ್ಸಿಂದ ಬಾಳೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಸವಣ್ಣವರ ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾವು ನೀವು ಹೆಜ್ಜೆ ಹಾಕೋಣ ಇಂಥ ಸಂದರ್ಭದಲ್ಲಿ ಹೇಳಿ, ಆ ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ನಾವು ಮನದಲ್ಲಿ ಒಳ್ಕೊಂಡು ಆ ಜನತೆಗೆ ಒಳ್ಳೆ ಮಾಡ್ತಕ್ಕಂಥ ಏನು ಬಸವಣ್ಣವರು ಆದೇಶವನ್ನು ಇತ್ತು ಅದೇ ರೀತಿಯಾಗಿ ನಾವು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಸಮಸ್ತ ನಾಡಿನ ಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇನೆ.